MLA ಆಗಿ ನಿಮ್ಮ ಜವಾಬ್ದಾರಿ ಏನು? ನೀವು ರಾಜಕಾರಣಕ್ಕೆ ಬರುವ ಕಾರಣ ಏನು ಅಥವಾ ಪ್ರೇರಣೆ ಏನು? ರಾಜಕಾರಣ ಅಂತಕ್ಕಂಥದ್ದು ನಾನು ನೇರವಾಗಿ ರಾಜಕಾರಣಕ್ಕೆ ಬರಲಿಲ್ಲ. ತುರ್ತು ಪರಿಸ್ಥಿತಿಯ ನಂತರ 1978ರಲ್ಲಿ ನಾನು ಕಾಲೇಜ್ ವಿದ್ಯಾರ್ಥಿಯಾಗಿದ್ದಾಗ ರಾಯಚೂರು ಜಿಲ್ಲೆಯಲ್ಲಿ ಭೀಕರ ಬರಗಾಲ ಇತ್ತು. ಆ ಸಂದರ್ಭದಲ್ಲಿ ನಾವೆಲ್ಲ ವಿದ್ಯಾರ್ಥಿಗಳೆಲ್ಲ ಸೇರಿ ಒಂದು ಸಭೆ ಮಾಡಿದ್ವಿ. ಈ ಭೀಕರ ಬರಗಾಲದಲ್ಲಿ ನಾವು ಫೀಸ್ ಕೊಡ್ತಕ್ಕಂಥದ್ದು ಎಷ್ಟು ಉಚಿತ ಅದ, ಎಲ್ಲ ಪಾಲಕರಿಗೆಲ್ಲ ಬಹಳ ತೊಂದರೆ ಆಗ್ತಾ ಇತ್ತು, ಹಣಕಾಸಿನ ತೊಂದರೆ, ರೈತರು ಎಲ್ಲ ರೈತಾಪಿ ಕುಟುಂಬದಿಂದ ಬಂದಿರತಕ್ಕಂಥ ನಾವೆಲ್ಲ ವಿದ್ಯಾರ್ಥಿಗಳು. ಆ ಹಿನ್ನೆಲೆ ಒಳಗೆ ನಮಗೆ ಫೀಸ್ ಮನ್ನಾ ಮಾಡ್ರಿ ಅಂತ ತಿಳ್ಕೊಂಡು ಮೊಟ್ಟ ಮೊದಲ ಸಲ ನಾವೆಲ್ಲ ವಿದ್ಯಾರ್ಥಿಗಳೆಲ್ಲ ಒಂದು ದೊಡ್ಡ ಚಳವಳಿಯನ್ನು ಮಾಡಿದ್ವಿ. ಅದರ ಮುಖಾಂತರ ನಾನು ವಿದ್ಯಾರ್ಥಿಯ ಒಂದು ಚಳವಳಿಯನ್ನು ಹುಟ್ಟಾಕಿರ್ತಕ್ಕಂಥ ಒಂದು ಮೊದಲಿಗರಲ್ಲಿ ಈ ಜಿಲ್ಲೆಯಲ್ಲಿ ನಾವು ಒಬ್ಬನು. ಆನಂತರ ಭಾರತೀಯ ವಿದ್ಯಾರ್ಥಿ ಫೆಡರೇಷನ್ನು ಈ ಎಲ್ಲ ಚಳವಳಿಗಳನ್ನು ರೂಪಿಸಿರ್ತಕ್ಕಂಥದ್ದು. ಆನಂತರ 1982ರಲ್ಲಿ RTPS ನಲ್ಲಿ ಆದಾಗ, ಶಕ್ತಿನಗರ ಸ್ಥಾಪನೆ ಆದಾಗ ಆ ಕಡೆ ಭಾಗದವ್ರನ್ನ ತುಂಬ್ತಾ ಇದ್ರು ಎಂಪ್ಲಾಯ್ಮೆಂಟ್. ಇದರಲ್ಲಿ ನಮ್ಮ ಜಿಲ್ಲೆಯ ಯುವಕರಿಗೆ ಆದ್ಯತೆ ಕೊಡ್ತಾ ಇರಲಿಲ್ಲ. ಸೊ ಈ ಒಂದು ಕಾರಣಕ್ಕಾಗಿ ನಾವೆಲ್ಲರೂ ರಾಯಚೂರು ಜಿಲ್ಲಾ ನಿರುದ್ಯೋಗಿ ಹೋರಾಟ ಒಂದು ಸಂಘಟನೆ ತಿಳ್ಕೊಂಡು ಹುಟ್ಟಾಕಿ ಅದರ ಮೂಲಕ ಸ್ಥಳೀಯರಿಗೆ ಉದ್ಯೋಗಾವಕಾಶ ಕೊಡಬೇಕಂತ ತಿಳ್ಕೊಂಡು ಸುದೀರ್ಘವಾಗಿ ಹೋರಾಟ ಮಾಡಿದ್ವಿ. ರಾಯಚೂರು ಬಂದ್ ಕಾರ ಕೂಡ ಕೊಟ್ಟಿವೆ. ಈ ಎಲ್ಲ ಎನ್ನೊಳಗೆ ನಮಗೆಲ್ಲ ಸಾಕಷ್ಟು ಲಾಠಿ ಚಾರ್ಜ್ ಆಯಿತು, ಜೈಲಿಗೆ ಹಾಕಿದ್ರು. ಎಲ್ಲ ನಾವು ಅನೇಕ ಕಷ್ಟಗಳನ್ನು ನಾವು ಒಂದು ಚಳವಳಿಯನ್ನು ಕಟ್ಟೋದಕ್ಕೆ ನಾವು ಸಾಕಷ್ಟು ಪರಿಶ್ರಮ ಕೂಡ ಪಟ್ಟಿದ್ದೇವೆ.